ಕೂಡ ಹೊರತಲ್ಲ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೀತಾ ಇದೆ. ನಿನ್ನೆನೂ ಕೂಡ ಪ್ರತಿಭಟನೆ ಆಗಿತ್ತು, ಇವತ್ತು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಎಲ್ಲ ವಿದ್ಯಾರ್ಥಿಗಳು ಇವತ್ತು ನಿನ್ನೆ ಎಲ್ಲ ಪ್ರತಿಭಟನೆ ನಡೆಸಿದ್ರು. ಈಗ ಸಂಜೆ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ಆ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಹಂತದಲ್ಲಿ ಲೋಕಭವನ ಮುತ್ತಿಗೆಗೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಮಂಜುನಾಥ್ ಗೌಡ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಲೋಕಭವನದ ಎದುರು ಅವರು ಲೋಕಭವನದ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ರಲ್ಲ. ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ. ಅದನ್ನ ಕೂಡ ನೀವಿಲ್ಲಿ ನೋಡ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇರೋದು ಬೆಂಗಳೂರಿನ ದೃಶ್ಯಗಳನ್ನ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಅವರೆಲ್ಲ ನೋಡಿ ಅಲ್ಲಿ ನೋಡ್ತಾ ಇದ್ವಿ, ಬ್ಯಾರಿಕೇಡ್ ಅನ್ನ ಹತ್ತಿ ಲೋಕಭವನದ ಒಳನುಗ್ಗೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು. ಆಮೇಲೆ ಕೆಲ ಹಿರಿಯ ನಾಯಕರುಗಳು ಅಲ್ಲಿರುವಂತಹ ಕಾರ್ಯಕರ್ತರನ್ನೆಲ್ಲ ಸಮಾಧಾನ ಪಡಿಸೋದು ಮತ್ತೊಂದು ಈ ಥರದ್ದೆಲ್ಲ ನಡೀತಾ ಇದೆ. ಇನ್ನೊಂದು ಕಡೆ ಪೊಲೀಸರು ಈ ಸನ್ನಿವೇಶವನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನದಲ್ಲಿದ್ದಾರೆ. ಅವನ್ನೆಲ್ಲ ವಶಕ್ಕೆ ಪಡೆಯುವಂಥ ಕೆಲಸ ಆಗ್ತಾ ಇದೆ. ನೀವು ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಹೀಗೆ ಈ ನೀಟು ಅಕ್ರಮದ ವಿರುದ್ಧದ ಹೋರಾಟ ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ವಿದ್ಯಾರ್ಥಿಗಳು ಬಹಳ ತಿಂಗಳಾನ್ಗಟ್ಲೆಗಳಿಂದ ನಡೆಸ್ತಾ ಇರುವಂಥ ಪ್ರತಿಭಟನೆ, ಒಂದೂವರೆ ತಿಂಗಳಿಂದ ನಡೆಸ್ತಾ ಇರುವಂಥ ಪ್ರತಿಭಟನೆ, ಈಗ ಅದು ಈ ಕಾಂಗ್ರೆಸ್ ಬೇರೆ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಸಾಥ್ ಕೊಡ್ತಾ ಇರುವಂಥ ಕಾರಣಕ್ಕಾಗಿ, ಆಮೇಲೆ ವಿದ್ಯಾರ್ಥಿಗಳ ಪ್ರತಿಭಟನೆ ಹೊರತಾಗಿ ಇವರೇ ಸಪರೇಟ್ ಆಗಿ ಪ್ರತಿಭಟನೆ ನಡೆಸೋದಕ್ಕೆ ಶುರು ಮಾಡಿರುವಂಥ ಕಾರಣಕ್ಕಾಗಿ. ಯಾಕೆ ಸಪರೇಟ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸಿಜೆಪಿ ಮಾಡ್ತಾ ಇರುವಂಥ ಪ್ರತಿಭಟನಾ ಸ್ಥಳಕ್ಕೆ ಯಾಕೆ ಕಾಂಗ್ರೆಸ್ ಹಾಗಾದ್ರೆ ಹೋಗ್ತಾ ಇಲ್ಲ? ಇದು ಬಹಳ ಮಂದಿ ಮಾಡ್ತಾ ಇದ್ದಂಥ ಪ್ರಶ್ನೆ. ಇನ್ಫ್ಯಾಕ್ಟ್ ಅಲ್ಲಿ ಪ್ರತಿಭಟನೆ ಉಸ್ತುವಾರಿ ವಹಿಸ್ಕೊಂಡಂಥವ್ರು ಕೂಡ ಬರ್ತಾರೆ ಅನ್ನೋಂಥ ಆಶಾವಾದದಲ್ಲಿದ್ರು. ಆದರೆ ಕಾಂಗ್ರೆಸ್ ಪ್ರತ್ಯೇಕವಾದಂಥ ಹೋರಾಟಕ್ಕೆ ಇದೀಗ ಮುಂದಾಗ್ತಾ ಇದೆ. ಇದು ಈ ಪ್ರತಿಭಟನೆ ಆಮೇಲೆ ಮೂಲ ಉದ್ದೇಶ ಏನಿತ್ತಲ್ಲ ಅದಕ್ಕೆ ಬೇರೆ ಬೇರೆ ಅಂತ ತಿರುವು ಕೊಟ್ಟರು ಆಶ್ಚರ್ಯ ಇಲ್ಲ. ಮೂಲ ಉದ್ದೇಶ ಏನು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕು, ಪರೀಕ್ಷಾ ಅಕ್ರಮಗಳಿಂದ ಮುಂದೆ ನಿಲ್ಲಬೇಕು. ಇದು ಮೂಲ ಉದ್ದೇಶ ಇದ್ದಂಥದ್ದು. ಬಟ್ ಈಗ ಕಾಂಗ್ರೆಸ್ ಪ್ರತ್ಯೇಕವಾಗಿ ನಡೆಸ್ತಾ ಇರುವಂತ ಪ್ರತಿಭಟನೆಯ ಕಾರಣದಿಂದಾಗಿ ಮತ್ತೊಂದು ರಾಜಕೀಯ ಹೋರಾಟದ ರೀತಿಯಾಗಿ ಏನಾದರೂ ಇದು ರೂಪ ಪಡೆದುಕೊಳ್ಳುತ್ತೋ ಅಥವಾ ಆ ರೀತಿಯಾದಂಥ ಒಂದು ಸಂದೇಶ ಕೊಡುವಂತ ನಿಟ್ಟಿನಲ್ಲಿ ಇದು ಮುಂದೆ ಸಾಕೊಂಡು ಹೋಗಿ ಪ್ರತಿಭಟನೆಯ ದಿಕ್ಕನ್ನೇ ಬದಲಿಸ್ಬಿಡುತ್ತೋ ಅಥವಾ ತೀವ್ರತೆಯನ್ನ ಕಮ್ಮಿ ಮಾಡುತ್ತೋ ಅಥವಾ ಈ ಪ್ರತಿಭಟನೆಗೆ ಕಾಂಗ್ರೆಸ್ ಸಾಥ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಅಥವಾ ಈ ಹೋರಾಟಕ್ಕೆ ಇದು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ದೇಶವ್ಯಾಪಿ ವ್ಯಾಪಿಸುತ್ತೋ ಗೊತ್ತಿಲ್ಲ. ಅದಕ್ಕೆ ಬಹುಶಃ ಕಾಲುವೆ ಉತ್ತರ ಹೇಳುತ್ತೆ. ಈಗ ಆಗ್ತಾ ಇರುವಂತಹ ಪ್ರತಿಭಟನೆ ಏನೇನು ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ.